ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಸ್ವೀಟ್ ಬೂಂದಿ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡ್ರಿ. ಇವಾಗ ಮೊದಲಿಗೆ ಬೂಂದಿ ಕಾಳನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ್ರಿ. ಈಗ ಒಂದು ಪಾತ್ರೆ ತೊಗೊಂಡು ಒಂದು ಬಟ್ಲು ಕಡಲೆ ಹಿಟ್ಟು ತೊಗೊಂಡ್ರಿ, ಹಸಿ ಕಡಲೆಬೇಳೆ ಹಿಟ್ಟಿದ್ದು ಒಂದು ಬಟ್ಲು ಫುಲ್ಲು ತೊಗೊಂಡೆ ನಾನಿಲ್ಲಿ ಹಸಿ ಕಡಲೆಬೇಳೆ ಹಿಟ್ಟನ್ನು. ಇದಕ್ಕೆ ಕಲರಿಗೆ ಒಂದು 1/4 ಚಮಚ ಅರಿಶಿನ ಪೌಡ್ರ್ ಹಾಕ್ಕೊಂಬಿಡೋಣ್ರಿ. ಕಲರ್ ಚಂದ ಬರ್ತಾವ್ರಿ. ಅರಿಶಿನ ಪೌಡ್ರ್ ಹಾಕ್ಕೊಂಡ್ರೆ ಒಂದು 1/4 ಚಮಚ ಅಡುಗೆ ಸೋಡಾ ಹಾಕ್ಕೊಂಬಿಡೋಣ್ರಿ. ಈಗ ಎಲ್ಲ ಹಾಕಿದ ಮೇಲೆ ನೀಟಾಗಿ ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಎಲ್ಲ 3 ಪದಾರ್ಥಗಳು ನೀಟಾಗಿ ಮಿಕ್ಸ್ ಆಗಬೇಕು. ಹೀಗಾಗಿ ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಬೂಂದಿ ಯಾವ ರೀತಿ ಹದ ಬೇಕಲ್ಲ ಕಾಳು ಮಾಡೋಕೆ ಆ ಒಂದು ಹದದಾಗ ಇದನ್ನ ಕಲಿಸ್ಕೋಬೇಕಾಗೈತಿ. ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಒಮ್ಮೆಗೆ ನೀರು ಹಾಕೋಕೆ ಹೋಗ್ಬೇಡ್ರಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಹದದಾಗ ಇದನ್ನು ರೆಡಿ ಮಾಡ್ಕೋಬೇಕಾಗೈತಿ ನಾವು ಹಿಟ್ಟನ್ನು. ಈ ಹಿಟ್ಟು ಕರೆಕ್ಟಾಗಿ ಹದ ಬಂತಂದ್ರೆ ಬೂಂದಿ ಕಾಳು ನೀಟಾಗಿ ರೌಂಡಾಗಿ ಬರ್ತಾವೆ ನೋಡ್ರಿ. ಹೀಗಾಗಿ ಈ ಹದನ ಯಾವ ರೀತಿ ಮಾಡೋದು ಅಂತ ನೀವು ಸ್ವಲ್ಪ ನೋಡ್ಕೋರಿ. ಈಗ ನೋಡಿರಿ, ನೀಟಾಗಿ ಸ್ವಲ್ಪ ನೀರನ್ನು ಹಾಕಿ ಇದನ್ನ ಚಲೋ ತಂಗ ನಾನು ಇದು ಮಾಡ್ಕೋಕೊಂತೇನೆ, ರೆಡಿ ಮಾಡ್ಕೋಕೊಂತೇನೆ, ಕಲಿಸ್ಕೋಕೊಂತೇನೆ ನೋಡ್ರಿ. ತೋರ್ಸಾಕೊಂತೇನಲ್ಲ ಈ ರೀತಿಯ ಲಿಕ್ವಿಡಾಗಿ ಬರಬೇಕ್ರಿ. ಅದು ತಿಳುವಾಗಿನೂ ಇರಬಾರ್ದು, ಭಾಳ ಗಟ್ಟಿನೇ ಆಗಿರಬಾರ್ದು. ಈ ಒಂದು ಹದದಾಗ ನಾವು ಕಲಿಸ್ಕೋಬೇಕಾಗೈತಿ ಹಿಟ್ಟನ್ನು. ಈಗ ನಾನು ತೋರ್ಸಾಕೊಂತೇನಲ್ಲ ಚಮಚಕ್ಕೆ ಮೇಲೆ ಹಿಟ್ಟು ಈ ರೀತಿ ಕೋಟಿಂಗ್ ಬರ್ಬೇಕು ನೋಡ್ರಿ. ಈಗ ತೋರ್ಸಾಕೊಂತೇನಲ್ಲ ಚಮಚಕ್ಕೆ ಈ ರೀತಿ ರೌಂಡ್ ಮಾಡಿದ್ರೆ ಈ ರೀತಿ ಕೋಟಿಂಗ್ ಬಂದ್ರೆ ಇದು ಕರೆಕ್ಟ್ ಹದದಾಗ ಐತೆ ಅಂತ ತಿಳ್ಕೊಬೇಕ್ರಿ ನಾವು. ಮೇಗ್ ಚಮಚಕ್ಕೆ ಅಂಟ್ಕೋಬೇಕ್ರಿ. ಅದು ಅಷ್ಟು ಹದದಾಗ ಬಂದ್ರೆ ಸಾಕು. ಈಗ ಬೂಂದಿ ಕಾಳನ್ನು ಕರ್ಕೊಂಬಿಡೋಣ್ರಿ. ಈ ಗ್ಯಾಸಿನ ಮೇಲೆ ಒಂದು ಬಾಳ್ಗೆನ ಇಟ್ಕೊಂಡು ಎಣ್ಣೆ ಕೂಡ ಕಾಯಕ್ಕಿಟ್ಟೀನಿ. ಎಣ್ಣೆ ಕಾಯತ್ತೆ ಅಂತ ನೋಡೋಕೆ ಒಂದು ಡ್ರಾಪ್ಸ್ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಂಡು ನಾನು ನೋಡಿದ್ದು ನೋಡ್ರಿ. ಈಗ ಚಲೋ ತಂಗ ಕಾದೈತ್ರಿ ಈಗ ಎಣ್ಣೆ. ಈ ಕರಿಯಾಕ ಈ ರೀತಿಯ ಹೋಲಿದ್ದಂಥ ಒಂದು ಚಮಚೆನ ತೊಗೋಬೇಕಾಕೈತಿ. ಇಲ್ಲಾಂದ್ರೆ ಬೇರೆ ಸಾಮಗ್ರಿನ ಕೂಡ ತೊಗೋಬೇಕಾಕೈತಿ ನೀವು. ಇದೇ ರೀತಿಯ ಹೋಲ್ ಇರ್ಬೇಕು ನೋಡ್ರಿ. ಈಗ ಈ ಚಮಚದ ಮೇಲೆ ಹಿಟ್ಟನ್ನು ಹಾಕುವಂತಾನ ಇವಾಗ ಬೂಂದಿ ಕಾಳನ್ನ ರೆಡಿ ಮಾಡ್ಕೊಳೋಣ್ರಿ ನಾವು. ಈಗ ನೋಡಿರಿ, ಹಿಟ್ಟು ಚೆನ್ನಾಗಿ ಹದ ಇತ್ತಂದ್ರೆ ಈ ರೀತಿಯ ಬೂಂದಿ ಕಾಳು ರೌಂಡಾಗಿ ನೀಟಾಗಿ ಬರ್ತಾವೆ ನೋಡ್ರಿ. ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ನೀಟಾಗಿ ಒಂದು ಹದದಾಗ ನಾವು ಕಲಿಸ್ಕೋಬೇಕಾಗತ್ತೆ ನೋಡ್ರಿ. ಇಲ್ಲಾಂದ್ರೆ ಬೂಂದಿ ಕಾಳು ರೌಂಡಾಗಿ ಬರೋದೇ ಇಲ್ಲವು. ಈಗ ನೋಡ್ರಿ, ಎಲ್ಲನೂ ಹಾಕಿದ್ದು ನಾನು ಚಮಚದ ಮೇಲೆ ಈ ರೀತಿಯ ಬೂಂದಿ ಕಾಳು ಕೂಡ ರೆಡಿಯಾಗಿ ಬರಾಕುಂತ ಈಗವು. ಈಗ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದು ಆಯ್ತು. ಇವಾಗ ಇದನ್ನ ಸಣ್ಣ ಉರಿಯಾಗ ಕ್ರಿಸ್ಪಿ ಆಗ್ಬೇಕು ರೀ. ಅಲ್ಲಿ ತನಕನೂ ಕರ್ಕೋಬೇಕು. ಭಾಳ ಕ್ರಿಸ್ಪಿನೂ ಕರ್ಕೋಬಾರ್ದು, ಭಾಳ ಸಾಫ್ಟನು ಕರ್ಕೋಬಾರ್ದು. ಒಂದು ಮೀಡಿಯಮ್ ಹದದಾಗ ಇದನ್ನ ಕರ್ಕೋಬೇಕಾಗೈತಿ. ಈಗ ನೋಡಿ ತೋರ್ಸಾಕೊಂತೇನೆಲ್ಲ ಈಗ ಭಾಳ ಸಾಫ್ಟ್ ಅದಾವ್ರಿ ಈಗವು. ಈಗ ಇನ್ನೊಂದು ಸ್ವಲ್ಪ ಕರ್ಕೊಂಬಿಡೋಣ್ರಿ. ಈಗ ಭಾಳ ಕ್ರಿಸ್ಪಿನೂ ಕರಿಯಕ್ಕೆ ಹೋಗ್ಬಾರ್ದು, ಕೆಂಪಾಗೂ ಕರ್ಕೋಕೆ ಹೋಗ್ಬಾರ್ದು. ಒಂದು ನೀಟಾಗಿ ಒಂದು ಹದದಾಗ ಇದನ್ನು ಕೂಡ ಕರ್ಕೊಂಡು ತಗೋಬೇಕಾಗೈತಿ ನಾವು. ಈಗ ನೋಡ್ರಿ, ಆದಷ್ಟು ಸಣ್ಣ ಉರಿಯಾಗ ಕರ್ಕೊಂಡಿದ್ದು ಆಯ್ತು. ಇವಾಗ ಈಗ ನೋಡ್ರಿ, ಈಗ ರೆಡಿ ಆದಂಗೆ ಆಯ್ತು. ಇವಾಗ ಇದು ಈಗ ಇವನ್ನ ಒಂದು ಪ್ಲೇಟಿಗೆ ಹಾಕ್ಕೊಂಬಿಡೋಣ್ರಿ. ಇವಾಗ ಈ ರೀತಿ ಬಂದ ನೋಡ್ರಿ ಬೂಂದಿ ಕಾಳು ರೌಂಡಾಗಿ ಎಷ್ಟು ನೀಟಾಗಿ ಬಂದವು. ಹಿಟ್ಟು ಹದವಾಗಿ ಇತ್ತಂತಂದ್ರೆ ಕಲಸಿದ್ದು ಹದವಾಗಿತ್ತಂದ್ರೆ ಈ ರೀತಿಯ ಬೂಂದಿ ಕಾಳು ನೀಟಾಗಿ ರೌಂಡಾಗಿ ಬರ್ತಾವೆ ನೋಡ್ರಿ ಅವು. ಈಗ ನೋಡಿ ತೋರ್ಸಾಕೊಂತೇನಲ್ಲ ಈಗ ಒಂದು ಬ್ಯಾಚ್ ಹಾಕ್ಕೊಂಡು ತಕೊಂಡೇನು. ಉಳಿದಂಥ ಹಿಟ್ಟನ್ನು ಕೂಡ ಇದೇ ರೀತಿಯ ಎಣ್ಣೆಯೊಳಗೆ ಹಾಕ್ಕೊಂಡು ಕರ್ಕೊಂಡು ತಕ್ಕೊತೇನೆ ರೀ ನಾನೀಗ. ಈಗ ಒಂದು ತೋರಿಸ್ತೇನೆ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅಂತಂದು. ನೋಡಿರಿ, ಇಷ್ಟು ಕ್ರಿಸ್ಪಿಯಾಗಿ ಬಂದೈತಿ. ಇಷ್ಟು ಬಂದರೆ ಸಾಕು. ಈಗ ನೋಡಿರಿ, ಎಲ್ಲ ಕರ್ಕೊಂಡಿದ್ದು ಆಯ್ತು. ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡು ನೋಡಿರಿ, 1 ಕಪ್ ಹಿಟ್ಟಿಗೆ ಇಷ್ಟು ಹಾಕ್ಕೊಂಡು ಬೂಂದಿ ಕಾಳು ಬಂದಾವ ನೋಡಿರಿ. ಈಗ ಒಂದು ಬೂಂದಿ ಕಾಳಿಗೆ ಒಂದು ಪಾಕ ರೆಡಿ ಮಾಡ್ಕೊಂಬಿಡೋಣ. ಈ ಗ್ಯಾಸಿನ ಮೇಲೆ ಒಂದು ಬಾಳ್ಗೆ ಇಟ್ಕೊಂಡು 1 ಕಪ್ ಸಕ್ಕರೆ ಹಾಕ್ಕೊಂಡು 1 ಲವಂಗ ಹಾಕ್ಕೊಂಡೆ ನೋಡಿರಿ ಇಲ್ಲಿ ಘಮಕ್ಕೆ. ಇವಾಗ ಸಕ್ಕರೆ ಮುಳುಗಬೇಕ್ರಿ. ಅದು ಅಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ ನಾವು. ಈಗ 1 ಬಟ್ಲು ಕಡ್ಲೆ ಹಿಟ್ಟನ್ನು ತೊಗೊಂಡ್ರೆ 1 ಬಟ್ಲು ನಾನು ಸಕ್ಕರೆ ತೊಗೊಂಡೆ ನೋಡ್ರಿ. ಇಲ್ಲೇ 1ಕ್ಕೆ 1 ತೊಗೊಂಡೆ ನಾನು ಇಲ್ಲೇ. ಇದನ್ನು ಪಾಕ ತೊಗೋಬೇಕ್ರಿ. ಒಂದೆಳೆ ಪಾಕ ತೊಗೋಬೇಕಾಗತ್ತೆ ನಾವು. ಆದಷ್ಟು ಸಣ್ಣ ಉರಿಯಾಗ ಇದನ್ನು ಪಾಕ ರೆಡಿ ಮಾಡ್ಕೋಬೇಕು. ಚಮಚೆ ಬಿಡಾಕ ಹೋಗ್ಬಾರ್ದು. ಇದೇ ರೀತಿಯೇ ನಾವು ಚಮಚದಿಂದ ತಿಳ್ಕೊಂತ ಸಣ್ಣ ಉರಿಯಾಗ ಪಾಕ ತೊಗೋಬೇಕಾಗೈತಿ. ಒಂದೆಳೆ ಪಾಕ ಮಾಡ್ಕೊಂಬಿಟ್ರೆ ಸಾಕು, ಗಟ್ಟಿ ಪಾಕ ಮಾಡ್ಕೋಕೆ ಹೋಗ್ಬಾರ್ದು. ಇದನ್ನ ನೋಡೋಣ್ರಿ ಇವಾಗ ಪಾಕ ಬಂದೈತಿ ಇಲ್ಲ ಅಂತಂದು. ಈಗ ನೋಡಿ ತೋರ್ಸಾಕೊಂತೇನಲ್ಲ ಪಾಕ ರೆಡಿ ಆಗೈತಿ ರೀ ಇವಾಗ. ಈಗ ನೋಡಿರಿ, ಒಂದೆಳೆ ಪಾಕನೂ ಕೂಡ ಬಂದೈತಿ. ಒಂದೆಳೆ ಇಷ್ಟು ಬಂದರೆ ಸಾಕು. ಇವಾಗ ಕರೆದಂತಹ ಬೂಂದಿ ಕಾಳನ್ನು ಇವಾಗ ಹಾಕ್ಕೊಂಬಿಡೋಣ್ರಿ. ಗ್ಯಾಸನ್ನು ಆನೇ ಇರಬೇಕು ರೀ, ಆಫ್ ಮಾಡಬಾರ್ದು. ಈಗ 1 ನಿಮಿಷ ಇದನ್ನು ಪಾಕದಾಗ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಕೈತಿ. ಗ್ಯಾಸನ್ನು ಆನ್ ಇಟ್ಕೊಂಡು ಈ ರೀತಿಯ 1 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಕೈತಿ ನಾವು. ಈಗ ಚಲೋ ತಂಗನ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಎಲ್ಲ ಪಾಕನೂ ಬೂಂದಿ ಕಾಳಿಗೆ ಅಂಟ್ಕೋಬೇಕ್ರಿ. ಅದು
ಭಾಳ ಟೇಸ್ಟಿಯಾಗಿರ್ತೈತೆ ರೀ ಇದು ಬೂಂದಿ ಕಾಳಿದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ಗ್ಯಾಸನ್ನು ಆಫ್ ಮಾಡಿ ಮುಚ್ಚಿಟ್ಬಿಡೋಣ್ರಿ ಒಂದು 5 ನಿಮಿಷ. ಇದನ್ನು ಸ್ವಲ್ಪ ಪಾಕ ಎಲ್ಲ ಹೀರ್ಕೋಬೇಕಾಕೈತಿ. ಈಗ ನೋಡಿರಿ ಎಲ್ಲ ಪಾಕನೂ ಕೂಡ ಹೀರ್ಕೊಂಡೈತಿ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊತೇನೆ ನೋಡಿರಿ ನಾನಿಲ್ಲಿ. ಈಗ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ನೋಡಿರಿ ಈಗ ಕರ್ದಂಥ ಡ್ರೈ ಫ್ರೂಟ್ಸ್ ಹಾಕ್ಕೊತೇನೆ ರೀ. ನಾನು ಗೋಡಂಬಿ, ಬಾದಾಮಿ ಮತ್ತು ಒಣ ದ್ರಾಕ್ಷಿಯನ್ನು ಮೂರೂ ತುಪ್ಪದಾಗ ನೀಟಾಗಿ ಕರ್ಕೊಂಡು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದು ನೋಡಿರಿ. ಅದನ್ನು ಕೂಡ ಹಾಕಿ ಇದನ್ನ ಚಲೋ ತಂಗನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬರ್ತೇನೆ ನೋಡಿರಿ. ಈಗ ನೋಡಿರಿ ಪಾಕನೂ ಕೂಡ ಬೂಂದಿ ಕಾಳು ಚಲೋ ತಂಗ ಹಿಡ್ಕೊಂಡೈತೆ. ಅದು ಈ ರೀತಿ ಉದುರಾದ್ರಾಗ ಕೂಡ ಬಂದೈತಿ. ಸ್ವಲ್ಪ ಉದುರಾಗಿನ ಇದ್ರೆ ಸ್ವಲ್ಪ ಇದು ಇರ್ತೈತೆ ರೀ. ಇದು ಸಾಫ್ಟನ್ನು ಕೂಡ ನೀವು ಮಾಡ್ಕೋಬೋದು. ಈಗ ನಾನು ಸ್ವಲ್ಪ ಉದುರು ಮಾಡೇನಿಲ್ಲ. ಈ ರೀತಿಯ ಸಿಹಿ ಬೂಂದಿ ಕಾಳಿನ ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನೋಡಿದಂಥ ನನ್ನೆಲ್ಲ ವೀಕ್ಷಕರಿಗೂ ಧನ್ಯವಾದ. ನಮಸ್ಕಾರ.